ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ನಾವು ಹೊಸ ಮನೆಗೆ ಹೋಗಿದ್ದೀವಿ, ಅಂದರೆ ಬೇರೆ ಮನೆಗೆ ಹೋಗಿದ್ದೀವಿ, ಹಾಲು ಒಗ್ಸಿದ್ದೀವಿ. ಫಸ್ಟ್ ಇದು ಮನೆ ತುಂಬ ದೊಡ್ಡದು ಅಂತ ಹೇಳ್ಬೋದು. ಈ ಮನೆ ತುಂಬ ಚಿಕ್ಕದು ಅಂತಲೂ ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ ಮನೆ, ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಸಾಕಾಗತ್ತೆ. 2 BHK ಮನೆ ಇದು. ಎಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲನೂ ಚೆನ್ನಾಗಿದೆ. ನಾನು ಎಂಟಿ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ. ಒಂದು ಸರಿ ನಾನು ಹೋಮ್ ಟೂರ್ ಮಾಡಿ ಖಂಡಿತವಾಗೂ ತೋರಿಸ್ತೀನಿ. ನನಗಂತೂ ಮನೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಮುಂದೆ ಎಲ್ಲ ಸ್ಪೇಷಿಯಸ್ ಆಗಿದೆ, ಮಗು ಆಟಾಡೋದಕ್ಕೆಲ್ಲ. ನನಗೆ ಯಾವ ಮನೆಗೆ ಹೋದರೂ ನನಗೆಲ್ಲ ಮನೆಯೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅದೊಂದು ತುಂಬ ಖುಷಿ ಅನಿಸುತ್ತೆ ನನಗೆ. ದೇವ್ರ ಮನೆ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಹೊಸ ಮನೆ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಹೊಸ ಮನೆಯಲ್ಲಿ ನನ್ನ ಫಸ್ಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅಮ್ಮ ಕೂಡ ಇದ್ದಿದ್ದರಿಂದ ಅಮ್ಮ ಹಿದ್ಕಿನ ಬೇಳೆ ಸಾಂಬಾರನ್ನ ಅವ್ರ ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಮ್ಮ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಈಗ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದಾರೆ. 2 ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಅಳತೆ ತೋರಿಸ್ತಾ ಇದ್ದಾರೆ. ಅಂದರೆ 1 ಗೆಂಡೆ ಈರುಳ್ಳಿ ತೊಗೊಂಡಿದ್ದಾರೆ, ಸ್ವಲ್ಪ ಶುಂಠಿ ತೊಗೊಂಡಿದ್ದಾರೆ, 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದಾರೆ, 3 ರಿಂದ 4 ಹಸಿಮೆಣಸಿನ್ಕಾಯಿ, 5 ರಿಂದ 6 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದಾರೆ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಚಕ್ಕೆ ಲವಂಗ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾರೆ ಅಮ್ಮ. ಇಲ್ಲಿ ಮಕ್ಕಳು ಕೂಡ ತಿನ್ನೋದ್ರಿಂದ ಇಲ್ಲಿ ಜಾಸ್ತಿ ಖಾರ ಹಾಕೋದು ಬೇಡ ಅಂತ ಹೇಳಿ ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಳ್ತಾ ಇದ್ದಾರೆ. ಇನ್ನು ನಿಮಗೆ ಸಾಂಬಾರೆಲ್ಲ ಒಳ್ಳೆ ಕಲರ್ ಬರಬೇಕು ಅಂತ ಹೇಳಿದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಧನಿಯಾ ಕಾಳನ್ನು ಕೂಡ ಹುರ್ಕೊಳ್ಬೋದು. ನಾವಿಲ್ಲಿ ಧನಿಯಾ ಕಾಳನ್ನು ಹಾಕ್ತಾಯಿಲ್ಲ, ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ಈಗ 1-2 ಟೊಮ್ಯಾಟೋನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಫ್ರೈ ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ನಾನು ಕಿಚನ್ ಇನ್ನೂ ಏನೂ ಸರಿಯಾಗಿ ಸೆಟ್ ಮಾಡ್ಕೊಂಡಿಲ್ಲ. ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ನಾನು ಕಿಚನ್ ಟೂರ್ ಮತ್ತು ಹೋಮ್ ಟೂರ್ ಮಾಡ್ತೀನಿ. ಈಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಸ್ವಲ್ಪ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಳ್ತಾರೆ ಅಮ್ಮ. 1 ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ಕಾಯಿನ ಹಾಕ್ಕೊಳ್ತಾ ಇದ್ದಾರೆ, ಫ್ರೆಶ್ ಕಾಯಿನ ಹಾಕ್ಕೊಳ್ತಾ ಇದ್ದಾರೆ ರುಬ್ಬೋದಕ್ಕೆ. ಯಾವುದೇ ಸಾಂಬಾರ್ಗಾಗಲಿ ನಾವು ಜಾಸ್ತಿ ಕಾಯಿ ಯೂಸ್ ಮಾಡೋದಿಲ್ಲ. ಕಾಳು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಕಾಯಿ ತೊಗೊಂಡಿದ್ದಾರೆ ಅಷ್ಟೇ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋದೆಲ್ಲ ತಣ್ಣಗಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಗಲೇ ಹೇಳಿದಾಗೆ ಬೇಕಿದ್ದರೆ ಧನಿಯಾ ಕಾಳನ್ನು ಕೂಡ ಜೊತೆಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನೀವು, ಇಲ್ಲ ಅಂದರೆ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈಗ ಇಲ್ಲಿ ಅದೇ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದಾರೆ. ಅರ್ಧ ಈರುಳ್ಳಿನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ. ಒಗ್ಗರಣೆ ಅಂದರೆ ಸಾಸಿವೆ, ಕರಿಬೇವು ಏನನ್ನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಬರೀ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಆಲೂಗಡ್ಡೆ ಎಲ್ಲನೂ ನೀಟಾಗಿ ಪೀಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕಿನ ಬೇಳೆ ಸಾಂಬಾರನ್ನ ಹೇಗೆ ಅಂದರೆ, ಈಗ ನಾವು ಅದನ್ನು ಕುಕ್ ಮಾಡೋವಾಗ ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಬೇಳೆ ಹಾಗೆ ಇರಬೇಕಾಗತ್ತೆ. ನಾವು ಚೆನ್ನಾಗಿ ಬೇಯಿಸ್ಬಿಟ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದೋಗ್ಬಿಡುತ್ತೆ ಮತ್ತು ಸಾಂಬಾರು ಕೂಡ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಇದಕ್ಕಿನ ಬೇಳೆ ಸಾಂಬಾರನ್ನ ನಾವು ನೀಟಾಗಿ
ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಆಗ ತುಂಬ ರುಚಿಯಾಗಿರತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಬೇಯಿಸ್ಕೊಂಡು ಬಿಡಬಾರ್ದು ನಾವು ಹಿರ್ಕಿನಬೇಳೆ ಸಾಂಬಾರನ್ನ. ಮತ್ತು ನಾನು ಸೇಮ್ ಅಮ್ಮ ಹೇಗೆ ಮಾಡ್ತಾರೋ ಅಡುಗೆ ನಾನು ಆ ಥರನೇ ಮಾಡ್ತೀನಿ. ಬಟ್ ಅಮ್ಮನ ಕೈ ರುಚಿ ನಮ್ಮ ಕೈಯಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಅಮ್ಮ ಬಂದಾಗ ಕುಕ್ಕಿಂಗ್ ಸ್ವಲ್ಪ ಅಮ್ಮನೇ ಮಾಡಿಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾಡಿದರು. ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿತ್ತು. ಇದನ್ನು ಒಂದೇ ಒಂದು ವಿಷಿಲ್ನ ಕೂಗಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನೀವು ಪಾತ್ರೆಯಲ್ಲಿ ಹದವಾಗಿ ಬೇಯಿಸ್ಕೊಳ್ಬೋದು. ಈಗ ಒಂದೇ ಒಂದು ವಿಷಿಲ್ ಕೂಗಿಸ್ಕೊಂಡಿರೋದ್ರಿಂದ ಬೇಳೆ ಕರೆಕ್ಟಾಗಿ ಬೆಂದಿದೆ. ನೀವು ನೋಡ್ಬೋದು ಫುಲ್ಲು ಬೆಂದೋಗಿಲ್ಲ. ಇದು ಬೇಳೆ ಕರೆಕ್ಟಾಗಿ ಕುಕ್ಕಾಗಿದೆ ಅಂತ ಹೇಳ್ಬೋದು. ಈ ಥರ ಬೇಳೆ ಇದ್ದರೆ ನಿಮಗೆ ಹಿರ್ಕಿನಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಹೇಳೋದು ಅಮ್ಮನ ಕೈ ರುಚಿ ಅಂತ. ಜೊತೆಗೆ ತುಪ್ಪನ ಹಾಕ್ಕೊಂಡು ನೀವು ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಿರ್ಕಿನಬೇಳೆ ಸಾಂಬಾರು. ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.